ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡಿರ್ಬೋದು ಭಾವನಾ ಮೆನನ್ ಅಂತಕ್ಕಂಥ ನಟಿ. ಇವರು ತುಂಬ ಹಲವು ಚಿತ್ರಗಳಲ್ಲಿ ನಮ್ಮ ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಬಟ್ ಇವರು ಮೂಲತಃ ಮಲಯಾಳಂ ಚಿತ್ರರಂಗದವರು ಆದ್ದರಿಂದ ಇವರು ನಮ್ಮ ಕನ್ನಡದಲ್ಲಿ ಕಡಿಮೆ ಚಿತ್ರಗಳು ನಟಿಸಿದ್ದಾರೆ. ಬಟ್ ಪರವಾಗಿಲ್ಲ, ಆದರೂ ಕೂಡ ಸುದೀಪ್ ಸರ್ ಜೊತೆ, ಅಪ್ಪು ಸರ್ ಜೊತೆ ನೋಡಿ, ಅವರ ಒಂದು ವಿಷಯ ಏನಂತಂದರೆ, ನನ್ನ ನೋವು ಕಟ್ಟು ಕತೆ ಅಂತಂತಿದ್ದಾರೆ ಜನ. ಬಟ್ ಈ ದೇಶದಲ್ಲಿ ನ್ಯಾಯ ಎಲ್ರಿಗೂ ಒಂದೇ ರೀತಿ ಇಲ್ಲ. ನಟಿ ಭಾವನಾ ಅವರು ಹೇಳ್ಕೊಂಡಿರ್ತಕ್ಕಂಥದ್ದು. ಬಟ್ ಏನು ಅವ್ರದ್ದು ನೋವು, ಏನು ಸಮಸ್ಯೆ ಅಂತಕ್ಕಂಥದ್ದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ನಿಮಗೆ ಅನಿಸ್ತಿದೆ ಕೂಡ ಕಾಮೆಂಟ್ ಮಾಡಿ. ನೋಡಿ, ಮಲಯಾಳಂ ಚಿತ್ರರಂಗದವರಾದ ಇವರು ನಟಿ ಭಾವನಾ ಮೆನನ್ ಅವರು ಕನ್ನಡದಲ್ಲಿ ನಮ್ಮ ಅಪ್ಪು ಸರ್ ಜೊತೆನೇ ಜಾಕಿ ಅನ್ನೋ ಸಿನಿಮಾ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಇವರು ನಟಿಸಿರ್ತಕ್ಕಂಥದ್ದು. ನೋಡಿ, ಇವರು ಇದೀಗ ಅವರು ಒಂದು ಕನ್ನಡ ಸಿನಿಮಾಗಳಲ್ಲಿ ಕಡಿಮೆ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಯಾಕೆ ಕಡಿಮೆ ಕಾಣಿಸ್ಕೊಳ್ತಾ ಇದ್ದಾರೆ, ಏನಾಗ್ತಾ ಇದೆ ಅವ್ರಿಗೆ ಅಂದರೆ, ಸದ್ಯ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸುದೀರ್ಘವಾಗಿ ಬರ್ಕೊಂಡಿರ್ತಕ್ಕಂಥ ಒಂದು ವಿಚಾರದ ಬಗ್ಗೆ ಹೆಚ್ಚು ಚರ್ಚೆಗಳಾಗ್ತಾ ಇದೆ. ಈ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನನ್ನು ಕಾನೂನಿನ ಮುಂದೆ ಸಮಾನವಾಗಿ ನೋಡ್ತಾ ಇಲ್ಲ. ಯಾಕೆಂದರೆ ನಟಿ ಭಾವನಾ ಅವರು ಇದು ಬೇಸರವನ್ನು ಹಂಚ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಏನಾಗ್ತಾ ಇದೆ ಅಂತಂದರೆ ಅವ್ರಿಗೆ ನೋಡಿ, ಇತ್ತೀಚೆಗೆ ಒಂದು ಮಲಯಾಳಂ ಚಿತ್ರರಂಗದಲ್ಲಿ ನಟಿಯೊಬ್ಬರ ಅಪಹರಣ ಆಗಿತ್ತಂತೆ. ಅಲ್ಲೇ ಯತ್ನ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ನಟ ದಿಲೀಪ್ ಅವರನ್ನು ಒಂದು ನಿರ್ದೋಷಿ ಎಂದು ಕೋರ್ಟ್ ತೀರ್ಪು ನೀಡಿ ಖುಲಾಸೆ ಮಾಡಿತ್ತಂತೆ. ಅಂದರೆ ನಿರ್ದೋಷಿ ಎಂದು ಖುಲಾಸೆ ಮಾಡಿತ್ತು ಅಂತಂದರೆ, ನಿರ್ದೋಷಿ ಅಂತಂದರೆ ಇವರು ಇದರ ಬಗ್ಗೆ ಬೆನ್ನಲ್ಲೇ ಒಂದು ನಟಿ ಅಂದರೆ ಇದರಿಂದನೇ ನಟಿ ಭಾವನಾ ಅವರ ಒಂದು ಪೋಸ್ಟ್ ಚರ್ಚೆಗೆ ಗ್ರಾಸವಾಯ್ತಂತೆ. ಅಂದರೆ ಅವರು ತಪ್ಪಿತಸ್ಥರಲ್ಲ ದಿಲೀಪ್ ಅಂತ ಅರ್ಥ. ನೋಡಿ, ತಪ್ಪಿತಸ್ಥರಲ್ಲ ಅಂತ ಕೋರ್ಟ್ ತೀರ್ಪು ನೀಡಿದ ತಕ್ಷಣ ಕಾನೂನು ಎಲ್ರಿಗೂ ಒಂದೇ ಇರಲ್ಲ ಅಂತ ಕೂಡ ಇವರು ಒಂದು ಪೋಸ್ಟನ್ನು ಹಾಕಿದ್ರು ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಏನಂತಂದರೆ, ಭಾವನಾ ಪೋಸ್ಟ್ನಲ್ಲಿ ಅಂಥದ್ದೇನಿದೆ ಅಂತಂದರೆ ನೋಡಿ, 8 ವರ್ಷ 9 ತಿಂಗಳು ಮತ್ತು 23 ದಿನಗಳ ನಂತರ ಬಹಳ ದೀರ್ಘ ನೋವಿನ ಪ್ರಯಾಣದ ಒಂದು ಕೊನೆಯಲ್ಲಿ ನಾನು ಕೊನೆಗೂ ಒಂದು ಸಣ್ಣ ಬೆಳಕಿನ ಕಿರಣವನ್ನು ಕಂಡೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಏನಂತಂದರೆ, 6 ಆರೋಪಿಗಳು ತಪ್ಪಿತಸ್ಥರೆಂದು ಸಾಬೀತಾಗಿದೆ. ಅದಕ್ಕಾಗಿ ನಾನು ಕೃತಜ್ಞಳಾಗಿದ್ದೇನೆ. ನನ್ನ ನೋವನ್ನು ಸುಳ್ಳು ಮತ್ತು ಈ ಪ್ರಕರಣವನ್ನು ಕಟ್ಟುಕತೆ ಅಂತ ಕೂಡ ಕರೆದವರಿಗೆ ಈ ಕ್ಷಣವನ್ನು ಸಮರ್ಪಿಸಲಾಗಿದೆ. ಮತ್ತು ಇಂದು ನೀವು ನಿಮ್ಮೊಂದಿಗೆ ಶಾಂತಿಯಿಂದ ಇದ್ದೀರಿ, ನಾನು ಅಂತ ಕೂಡ ಶಾಂತಿಯಿಂದ ಇದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಅಂತ ಕೂಡ ಒಂದು ಲೆಟ್ರ್ ಬರೆದು ಪೋಸ್ಟಲ್ಲಿ ಹಾಕಿದ್ರು. ಬಟ್ ಇದೆಲ್ಲ ಅವ್ರು ಏನೇನು ಬರೆದಿದ್ರು ಅನ್ನೋದನ್ನ ಇನ್ನೊಂದಷ್ಟು ಡೀಟೇಲಾಗಿ ಹೇಳ್ತೀನಿ ನೋಡಿ. ಆರೋಪಿ ನಂಬರ್ 1 ನನ್ನ ವೈಯಕ್ತಿಕ ಚಾಲಕ ಎಂದು ಇನ್ನೂ ಹೇಳುತ್ತಿರುವವರಿಗೆ ಇದು ಸಂಪೂರ್ಣ ಸುಳ್ಳು. ಅವನು ನನ್ನ ಚಾಲಕನಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ನನ್ನ ಉದ್ಯೋಗಿಯೂ ಅಲ್ಲ, ಚಾಲಕನಲ್ಲ, ನನಗೆ ತಿಳಿದಿರುವ ವ್ಯಕ್ತಿಯೂ ಅಲ್ಲ. ಅವನು 2016ರಲ್ಲಿ ನಾನು ಕೆಲಸ ಮಾಡ್ತಿದ್ದ ಚಲನಚಿತ್ರವೊಂದಕ್ಕೆ ಚಾಲಕನಾಗಿ ನಿಯೋಜಿಸಲ್ಪಟ್ಟ ಒಂದು ವ್ಯಕ್ತಿ ಅವನಷ್ಟೇ. ನೋಡಿ, ವಿಪರ್ಯಾಸವಂತಂದರೆ ಆ ಸಮಯದಲ್ಲಿ ಸಮಯ ಅಂತಂದರೆ ಆ ಟೈಮಲ್ಲಿ ನಾನು 1 ಸಲ ಅಥವಾ 2 ಸಲ ಮಾತ್ರ ಭೇಟಿಯಾದೆ ಅಷ್ಟೇ. ಈ ಅಪರಾಧ ನಡೆದ ದಿನಗಳವರೆಗೆ ಮತ್ತೊಂದು ಭೇಟಿಯಾಗಲಿಲ್ಲ ಅವ್ರನ್ನ. ಬಟ್ ದಯವಿಟ್ಟು ಸುಳ್ಳು ಸುದ್ದಿ ಹಬ್ಬಿಸೋದನ್ನು ನಿಲ್ಲಿಸಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಈ ತೀರ್ಪು ಅನೇಕ ಜನರಿಗೆ ಅಚ್ಚರಿ ಮೂಡಿಸ್ಬೋದು, ಇಲ್ಲ ಅಂತಲ್ಲ, ಆದರೆ ನನಗೆ ಅಚ್ಚರಿ ಮೂಡಿಸಲಿಲ್ಲ. 2020ರ ಆರಂಭದಲ್ಲಿ ಏನೋ ಸರಿ ಇಲ್ಲ ನನಗೆ ಎಂದು ನನಗೆ ಅನುಮಾನಿಸಲು ಕೂಡ ಒಂದು ಅನುಮಾನ ಪ್ರಾರಂಭ ಆಯ್ತಂತೆ ಅವರಿಗೆ, ಯಾಕೋ ಸರಿ ಬರ್ತಾ ಇಲ್ಲ ಅಂತ. ಬಟ್ ಆದರೂ ಕೂಡ ಈ ವರ್ಷಗಳಲ್ಲಿ ನಾನು ಹಲವಾರು ಬಾರಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ನ್ಯಾಯಾಲಯವನ್ನು ನಾನು ನಂಬೋದಿಲ್ಲ. ಯಾಕೆಂತಂದರೆ ಹೈಕೋರ್ಟ್ ಸುಪ್ರೀಂ ಕೋರ್ಟನ್ನು ಯಾಕೆ ನಂಬ್ತಾ ಇಲ್ಲ ಅಂದರೆ, ಈ ಪ್ರಕರಣವನ್ನು ಬೇರೆ ಕಡೆಗೆ ವರ್ಗಾಯಿಸಲು ಕೂಡ ಅದೇ ನ್ಯಾಯಾಧೀಶರು ಸಲ್ಲಿಸಿದ್ದ ಪ್ರತಿಯೊಂದು ವಿನಂತಿಯನ್ನು ವಜಾಗೊಳಿಸಲಾಯಿತು. ಆ ವಿವರಗಳನ್ನು ನಾನು ಹಂಚ್ಕೊಳ್ತಾ ಇದ್ದೇನೆ ಅಷ್ಟೇ. ಹಲವು ವರ್ಷಗಳ ನೋವು, ಕಣ್ಣೀರು, ಭಾವನಾತ್ಮಕ ಹೋರಾಟದ ನಂತರ ನಾನು ನೋವಿನಿಂದ ಕೂಡಿದ ಅರಿವಿಗೆ ಬಂದಿದ್ದೇನೆ. ಈ ದೇಶದ ಪ್ರತಿಯೊಬ್ಬ ನಾಗರಿಕನನ್ನು ಕಾನೂನಿನ ಮುಂದೆ ಸಮಾನವಾಗಿ ನಡೆಸಿಕೊಳ್ಳೋದಿಲ್ಲ ಅಂತ ಕೂಡ ಪೋಸ್ಟನ್ನು ಹಾಕಿಕೊಂಡಿದ್ದಾರೆ. ಬಟ್ ಏನಕ್ಕೆ ಈ ಥರ ಎಲ್ಲ ಪೋಸ್ಟನ್ನು ಹಾಕಿಕೊಂಡಿದ್ದಾರೆ ಅಂತಂದರೆ ನೋಡಿ, ಅವ್ರದ್ದು ಒಂದು ಕೇಸಸ್ ಇರುತ್ತೆ ಕೋರ್ಟಲ್ಲಿ ಏನು ಕೇಸಸ್ ಇರುತ್ತೆ ಅಂತಂದರೆ, ಪ್ರತಿಯೊಂದು ನ್ಯಾಯಾಲಯವು ಒಂದೇ ರೀತಿ ನಿರ್ವಹಿಸ್ತಾ ಇಲ್ಲ ಅಂತ ನನಗೆ ಗೊತ್ತಾಯಿತು ಅಂತ ಕೂಡ ಒಂದು ತಿಳುವಳಿಕೆಯನ್ನು ಹೇಳ್ತಾರೆ. ಈ ದೀರ್ಘ ಪ್ರಯಾಣದುದ್ದಕ್ಕೂ ನನ್ನೊಂದಿಗೆ ನಿಂತ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ನನ್ನ ಬಗ್ಗೆ ನಿಂದನೆಯ ಕಾಮೆಂಟ್ಗಳು ಮತ್ತು ಎಲ್ಲ ನನ್ನೊಂದಿಗೆ ನಿಂತ ಕೆಲವು ಕಾಮೆಂಟ್ಗಳಿದ್ದಾವೆಲ್ಲ, ಹಣ ಪಡೆದ ನಿರೂಪಣೆಗಳ ಕೆಲವು ನನ್ನ ಮೇಲೆ ದಾಳಿ ಮಾಡೋದನ್ನು ಮುಂದುವರಿಸ್ತಾರಲ್ಲ, ಅವರು ಕೂಡ ನೀವು ಹಣ ಪಡೆಯೋದನ್ನು ಮುಂದುವರಿಸಲು ಸ್ವತಂತ್ರರು ಎಂದು ತಿರುಗೇಟು ನೀಡಿದ್ದಾರೆ. ಬಟ್ ನ್ಯಾಯಾಲಯದಲ್ಲಿ ನಂಬಿಕೆಯನ್ನು ಕಳ್ಕೊಂಡೆ ಅಂತ ಕೂಡ ಒಂದು ಟೈಟಲನ್ನು ಹಾಕ್ಕೊಂಡಿದ್ದಾರೆ. ಏನು ನಂಬಿಕೆಯನ್ನು ಕಳ್ಕೊಂಡ್ರು ಅಂತಂದರೆ ನೋಡಿ, ಅದೆಲ್ಲ ನಾನು ಹೋಗ್ತಾ ಹೇಳ್ತೀನಿ. ಬಟ್ ಏನಂತಂದರೆ, ಇವರ ಒಂದು ವಿಷಯ ಅಂತಂದರೆ ನಿಮಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ ಅನ್ಕೋತೀನಿ. ಏನಂತಂದರೆ, ಇವರೊಂದು ಕೇಸ್ ಹಿಂದೆ ತುಂಬ ಹಲವಾರು ಸುದ್ದಿಗಳನ್ನು ಮಾಡಿತ್ತು. ಏನಂತಂದರೆ, ಏನೋ ಒಬ್ಬ ನಿರ್ದೇಶಕ ಬಂದು ಮಂಚಕ್ಕೆ ಕರೆದ ಈ ರೀತಿಯೆಲ್ಲ ಒಂದು ತುಂಬ ಸುದ್ದಿ ಆಗಿತ್ತು ಲಾಸ್ಟ್ ಟೈಮಲ್ಲಿ. ಬಟ್ ಆ ಸುದ್ದಿನೇ ಅವರು ಅಂದರೆ ಅವರ ಒಂದು ಮನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಡ್ರೈವರ್ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಈ ರೀತಿಯೆಲ್ಲ ಏನೋ ಮಾಡಿರ್ತಕ್ಕಂಥ ಕೆಲಸ ಇದು ಅಂತ ಅಂದ್ಬಿಟ್ಟು
ಏನೋ ಒಂದು ತಪ್ಪಿತಸ್ಥರಿಗೆ ಅವ್ರಿಗೆ ಒಳಗಾಗಿದ್ದನ್ನು ನಾನು ಬಿಡಿಸಿ ಹೇಳ್ತೀನಿ ನೋಡಿ ಏನಂತಂದರೆ ದಿಲೀಪ್ ಮುಕ್ತಿಗೆ ಆರೋಪ ನೋಡಿ ಏನಂತಂದರೆ 2017ರಲ್ಲಿ ಇದು ಟೈಮ್ ಬಂದಿದ್ದು 2017 ಅಂದರೆ ಈಗ ನೋಡಿ 2026 2017 ಸುಮಾರು 9-10 ವರ್ಷಗಳ ಹಿಂದೆ ಕೇರಳದಲ್ಲಿ ನಡೆದ ಒಂದು ಅಪಹರಣ ಆಗಿತ್ತಂತೆ. ಅತ್ಯಾಚಾರ ಪ್ರಕರಣವೊಂದರಲ್ಲಿ ಆರೋಪಿಯಾಗಿದ್ದ ನಟ ನಿರ್ಮಾಪಕ ದಿಲೀಪ್ ಅಂತೆ ನೋಡಿ ಕೇರಳದ ಎರ್ನಾಕುಳಂ ಸೆಷನ್ಸ್ ನ್ಯಾಯಾಲಯ ಆರೋಪ ಮುಕ್ತಗೊಳಿಸಿ ಆದೇಶ ಹೊರಡಿಸಿದ ಅದು ಬೆನ್ನಲ್ಲೇ ಈ ಸಿನಿಮಾ ನಟಿ ಭಾವನಾ ಮೆನನ್ ಅವರು ಸುದೀರ್ಘ ಒಂದು ಪೋಸ್ಟನ್ನು ಬರ್ಕೊಡ್ತಾರೆ. ಅಪಹರಣ ಆದ ಬೆನ್ನಲ್ಲೇ ಏನಂತಂದರೆ ನೋಡಿ ಅವ್ರ ಪೋಸ್ಟ್ ಯಾವ ರೀತಿ ಇರುತ್ತೆ ಅಂತಂದರೆ ಆ ಪೋಸ್ಟ್ ಈಗಾಗಲೇ ನಿಮ್ಗೆ ಹೇಳಿದ್ದೀನಿ ಏನೇನಿತ್ತು ಅಂತ ಅದರಲ್ಲಿ. ಬಟ್ ಇದರಲ್ಲಿ ಇನ್ನೊಂದು ಏನಂತಂದರೆ ನಟಿ ಭಾವನಾ ಮೆನನ್ ಅವರು ಈ ಕುರಿತ ಸಾಮಾಜಿಕ ಮಾಧ್ಯಮಗಳಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸುದೀರ್ಘ ಪೋಸ್ಟ್ ಒಂದನ್ನು ಬರ್ಕೊಂಡಿರ್ತಾರೆ. ಆ ಟೈಮಲ್ಲಿ ಆ ಪ್ರಕರಣದಲ್ಲಿ ದಿಲೀಪ್ ನಿರ್ದೋಷಿ ಅಂತ ಕೂಡ ಒಂದು ತೀರ್ಪನ್ನು ಕೊಡ್ತಾರೆ. ದಿಲೀಪ್ ಅನ್ನೋರು ನಿರ್ದೋಷಿ ಅಂತಂದರೆ ತಪ್ಪಿತಸ್ಥನೇ ಅವನು ಅಂತ ಬೇಸರವನ್ನು ವ್ಯಕ್ತಪಡಿಸ್ತಾರೆ. ವರ್ಷಗಳ ನೋವು, ಕಣ್ಣೀರು ಮತ್ತು ಭಾವನಾತ್ಮಕ ಹೋರಾಟಗಳ ಬಳಿಕ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ನ್ಯಾಯ ಸಿಗಲ್ಲ. ಯಾಕೆಂದರೆ ಎಲ್ಲ ಕೋರ್ಟ್ ಜಡ್ಜಸ್ಸು, ಲಾಯರ್ಸು ಎಲ್ಲ ಕೂಡ ದುಡ್ಡು ಕೊಟ್ಟವ್ರಿಗೆ ನ್ಯಾಯವನ್ನು ಕೊಡೋಕೆ ಆ ರೀತಿ ಮುಂದಾಗಿರ್ತಾರೆ ಅಂತ ಕೂಡ ಒಂದು ಅವರು ಹೇಳ್ತಾ ಇರ್ತಕ್ಕಂಥ ಒಂದು ಅಭಿಪ್ರಾಯ, ಬೇರೆ ಇನ್ನೇನಿಲ್ಲ ಇಲ್ಲಿ. ನೋಡಿ ಎರ್ನಾಕುಳಂ ಸೆಷನ್ಸ್ ನ್ಯಾಯಾಲಯದಲ್ಲಿ ಅತ್ಯಾಚಾರ ಪ್ರಕರಣದಲ್ಲಿ ನಟ ನಿರ್ಮಾಪಕ ದಿಲೀಪ್ರನ್ನು ಆರೋಪ ಮುಕ್ತಗೊಳಿಸಿದೆ ಅಂತ ಕೂಡ ಹೇಳಿದ್ದಾರೆ. ಆರೋಪ ಮುಕ್ತಗೊಳಿಸಿದೆ ಅಂದರೆ ಮುಕ್ತಿ ಸಿಕ್ಕಿದೆ ಆರೋಪದಿಂದ ಅಂತ ಅವ್ರಿಗೆ. ನಟ ದಿಲೀಪ್ರನ್ನ ಮುಕ್ತಿಗೊಳಿಸಿದ್ದಾರೆ ಅಂತಂದರೆ ತಪ್ಪಿತಸ್ಥನನ್ನು ಇನ್ನೇನು ಮಾಡಬೇಕು, ನ್ಯಾಯ ಎಲ್ಲಿದೆ ಅಂತ ಕೂಡ ಇವರು ಭಾವನ ಅವ್ರು ಕೇಳ್ತಾ ಇರೋದು. ನೋಡಿ ಇತರೆ 6 ಜನ ಆರೋಪಿಗಳಿಗೆ ನಿರ್ದೋಷಿ ಎಂದು ತೀರ್ಪು ನೀಡಿದೆ. ಸದ್ಯ ಬಿಡುಗಡೆಯಾಗಿರುವ ಆರೋಪಿ ದಿಲೀಪ್ಗೆ ಕ್ಲೀನ್ ಚಿಟ್ ಸಿಗ್ತಾ ಇದೆ ಅಂತ ಕೂಡ ನಾನು ನಿರೀಕ್ಷಿಸಿದ್ದೆ ಅಂತ ಹೇಳುವ ಮೂಲಕ ಭಾವನ ಗಮನ ಸೆಳೆದ್ರಂತೆ. ಬಟ್ ಆದರೂ ಕೂಡ ನೋಡಿ ನಟಿಗೆ ಯಾಕೆ ಕೋರ್ಟ್ ಬಗ್ಗೆ ಇಷ್ಟೊಂದು ತೀರ್ಮಾನ ಹಿಂಗೆ ತೊಗೊಂಡ್ರು ಅರ್ಜೆಂಟಾಗಿ ಅಂದರೆ ಒಂದು ಕೋರ್ಟು ಕಚೇರಿ ಅಂತಂದರೆ ನಿಯಮ ಅನ್ನೋದು ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಈ ನಟಿ ನಿಜವಾಗ್ಲೂ ನ್ಯಾಯಾಲಯದಲ್ಲಿ ಸಮಾನ ನ್ಯಾಯ ಎಲ್ರಿಗೂ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದನ್ನ ಕೋರ್ಟಲ್ಲೇ ನೋಡ್ಬಿಟ್ಟೆ. ನೋಡಿ ತಪ್ಪಿತಸ್ಥ ಆಗಿದ್ದಾನೆ ಅವನು, ನಟ ನಿರ್ಮಾಪಕ ದಿಲೀಪ್ ಅನ್ನೋರು ತಪ್ಪಿತಸ್ಥ ಆಗಿದ್ರು ಕೂಡ ಒಂದು ಸಮಾನ ಕಾನೂನನ್ನು ಕೊಡೋಕ್ಕಾಗ್ತಾ ಇಲ್ಲ. ಅಂದರೆ ಕಾನೂನು ಅಂತಕ್ಕಂಥದ್ದು ಎಲ್ಲರೂ ಕೂಡ ಸಮಾನ ನಮಗೆ ಸಿಗ್ತಾ ಇಲ್ಲ ಅಂತ ಹೇಳ್ಕೊತಾ ಇದ್ದಾರೆ ಅವರು. ನನಗೆ ನಂದೇ ತಪ್ಪು ಅನ್ನೋ ರೀತಿ ಕೋರ್ಟ್ ಮಾತಾಡ್ತಾ ಇದೆ. ನೋಡಿ ನಂದೇ ತಪ್ಪು ಅನ್ನೋ ರೀತಿ ಕೋರ್ಟ್ ಮಾತಾಡ್ತಾ ಇದೆ ಅಂದರೆ ಅವ್ರಿಗೆ ಎಷ್ಟು ನೋವಾಗಿರಬೇಕು ಆ ನಟಿಗೆ ಅಂತಂದರೆ ನೀವು ಕೂಡ ಅರ್ಥ ಮಾಡ್ಕೊಳ್ಳಿ. ನೋಡಿ ಇಂಥ ನಟಿ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಹಲವಾರು ಸಿನಿಮಾಗಳಲ್ಲಿ ನೋಡಿದ್ದೀರಾ, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ಇವತ್ತಿನ ಒಂದು ನೋವನ್ನು ತಮ್ಮ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಮೂಲಕ, ಫೇಸ್ಬುಕ್ ಪೋಸ್ಟ್ ಮೂಲಕ, ಯೂಟ್ಯೂಬ್ ಪೋಸ್ಟ್ ಮೂಲಕ ಆಗಲಿ ಇನ್ನೊಂದು ಈ ಥರ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋತಾರೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಪಾಪ ಎಷ್ಟು ನೊಂದು ಬೆಂದು ಇಂಥ ನಟಿ ಕನ್ನಡ ಸಿನಿಮಾ ಚಿತ್ರರಂಗದಲ್ಲಿ ಇರಬೇಕು ಅಥವಾ ಮಲಯಾಳಂ ಚಿತ್ರರಂಗದಲ್ಲಿ ಇನ್ನು ಎಷ್ಟು ನಿರ್ಮಾಪಕರ ಜೊತೆ ನೋವುಗಳನ್ನು ತೋಡ್ಕೊಂಡಿರಬೇಕು. ಜೊತೆಗೆ ನೋಡಿ ನಮ್ಮ ಕೆಲವೊಂದಷ್ಟು ನಿರ್ಮಾಪಕರು ಇದ್ದಾರೆ ನಿಜವಾಗ್ಲೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲವೊಂದಷ್ಟು ನಿರ್ಮಾಪಕರು ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸ ಸರಿಯಲ್ಲ. ಇದೆಲ್ಲ ಅಸಹ್ಯ ವರ್ತನೆ ಕೆಲಸ. ಯಾಕೆ ಅಂತಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿರ್ಮಾಪಕರು, ನಿರ್ದೇಶಕರು ಮಂಚಕ್ಕೆ ಕರೀತಾರೆ, ನಂತರ ಅವ್ರಿಗೆ ಅವಕಾಶವನ್ನು ಕೊಡೋದು ಈ ರೀತಿ ಎಲ್ಲ ಮಾಡ್ತಾರೆ. ನಿಜವಾಗ್ಲೂ ಇದೆಲ್ಲ ಇದ್ದದ್ದೇ ನೋಡ್ತಾ ಇದ್ದೀನಿ. ಇದೆಲ್ಲ ಒಂದು ಪ್ರಪಂಚನ ಏನೇನು ಆಗ್ತಾ ಇದೆ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಇದೆಲ್ಲ ನಾನು ಆದಷ್ಟು ಮುಂದಿನ ವಿಚಾರಗಳಲ್ಲಿ ಬಿಡಿಸಿ ಹೇಳ್ತೀನಿ. ಈ ನಿರ್ಮಾಪಕರ ಸಂಘ, ನಿರ್ಮಾಪಕರಾಗಲಿ ಕೆಲವೆಲ್ಲ ಏನೇನು ಮಾಡ್ತಾ ಇದ್ದಾರೆ, ಏನೇನು ಆಗ್ತಿದೆ ಇದೆಲ್ಲ ನಾನು ಹೇಳ್ತೀನಿ. ಯಾಕೆಂತಂದರೆ ಯಾಕೆ ಆ ನಿರ್ಮಾಪಕರು ಈ ರೀತಿ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಬೇಕಾದಂಥ ಒಂದು ಆಸೆ ಏನಿರುತ್ತೆ, ಆಕಾಂಕ್ಷೆಗಳು, ಅದು ಬೇಡವಾಗದೇ ಇದ್ದಾಗ ಮಾತ್ರ ಈ ಥರ ಕರೆಯೋದು ಅಷ್ಟೇ. ಕರೆಯೋದು, ಕೆಲವೊಂದಷ್ಟು ದುಡ್ಡು ಕೊಡೋದಕ್ಕೆ ಕೆಲವೊಂದಷ್ಟು ಚಾನ್ಸ್ ಕೊಡೋದು, ಇದೆಲ್ಲ ಮಾಡೋ ಪ್ರಯತ್ನ ಮಾಡ್ತಾರೆ. ಬಟ್ ಈ ನಟಿಗೂ ಕೂಡ ಅದೇ ಆಗಿತ್ತಂತೆ. ಈ ನಟಿಗೆ ಏನೇನಾಗಿತ್ತು ಅನ್ನೋದನ್ನ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಬಿಡಿಸಿ ಹೇಳ್ತೀನಿ. ಏನಾಗಿತ್ತು, ಯಾವ ಥರ ಈ ನಟಿ ಒಂದು ಸ್ವಲ್ಪ ಅಂದರೆ ತುಂಬ ಸ್ಟ್ರೆಸ್ಗೆ ಹೋಗ್ಬಿಟ್ರು, ಅದೆಲ್ಲ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಬಿಡಿಸಿ ಹೇಳ್ತೀನಿ. ಬಟ್ ಈ ಎಪಿಸೋಡನ್ನು ದಯವಿಟ್ಟು ಕಂಪ್ಲೀಟ್ ನೋಡಿ. ಥ್ಯಾಂಕ್ ಯು.